ಬನ್ನಿ 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 ಒಬ್ರು ಬರ್ರಿ ಬನ್ನಿ ಬರ್ರಿ ನೀವು ಅದೇ ಹಿಡ್ಕೊಳಪ್ಪ ಹಂಗೇನೆ. ದೊಡ್ಡ ಕೆರೆಗಳು ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಇದ್ದಾವೆ. ಅವುಗಳ ಅಭಿವೃದ್ಧಿಗಾಗಿ ಒಂದು ಯೋಜನೆಗಳನ್ನು ರೂಪಿಸಬೇಕಂತ ಒಂದು ದಿನಗಳಿದೆ. ಮತ್ತು ಮೀನು ಮರಿ ಪಾಲನಾ ಕೇಂದ್ರ ಕೂಡ ಇದೆ. ಅದನ್ನು ಕೂಡ ನಾವು ಈ ವರ್ಷದಲ್ಲಿ ಸುಮಾರು ಒಂದು 3.5 ಲಕ್ಷ ಮೀನು ಮರಿನ ಇಲ್ಲೇ ಪಾಲನೆ ಮಾಡಿ ನಾವು ವಿತರಣೆ ಮಾಡಿದ್ದೀವಿ. ಮತ್ತು ಮತ್ಸ್ಯಾಶ್ರಯ ಯೋಜನೆ ಅಂತ ಭಾಳ ಪ್ರಮುಖವಾಗಿದೆ. ನಿರ್ವಸತಿ ಮೀನುಗಾರಿಕೆ ಎತ್ತಿನೊಳೆಯಿಂದ ನೀರನ್ನು ಕುಡಿಯೋದಕ್ಕೋಸ್ಕರ ಅಂತ ಕೊಡ್ತೇವೆ. ಅಂದರೆ ಕೆರೆಗೆ ನೀರು ತುಂಬ್ತೇವೆ. ಕೆರೆ ಸುಮಾರು 105 ಕೆರೆಗೆ ನೀರು ತುಂಬಿದ್ರೆ ಅಲ್ಲಿ ನೀವು ಮೀನು ಮರಿ ಬಿಟ್ಟು ಸಾಕ್ಬೋದು, ಬೆಳೆಸ್ಬೋದು. ಅದರಿಂದ ನಿಮಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ. ಕೈಸಾ ಕಿಲೋ ಕಾ ಮछली 120 ರೂಪಾಯಿ ಇದೆ. ರೀಟೇಲು ಜಾಸ್ತಿ ಮಾಡ್ತೀರಾ 200 ರೂಪಾಯಿ ಕೆಜಿಗೆ. ಹಾಂ, 1 ಕೆಜಿಗೆ ದಪ್ಪ ಮೀನು 2 ಬಿಟ್ರೋ 3 ಬಿಟ್ರೋ ಬರುತ್ತೆ. ನಾನು ಅಲ್ಲೇ ಓಡಾಡ್ತೀನಲ್ಲ, ನನಗೆರೆ ಆಲ್ಬೂರ್ ಹತ್ರ ಕೇಳ್ತೀನಿ, ಎಲ್ಲ ಭಗಂತ ಹತ್ರ ಕಿತ್ಕೊಂಡು ನನಗೊಂದು ಕೆಜಿ ಕೊಡ್ರೆ ಅಂತೀನಿ, ಎಷ್ಟು ರೇಟು ಅಂತೀನಿ, ಹೇಳ್ಬಿಟ್ಟು ಹೋಗ್ತಾನೆ. ನಿಮಗೆ ಅದ್ರ ಬಗ್ಗೆ ಅರಿವಿಲ್ಲ. ನನಗೆ ಭಾಳಷ್ಟು ಜನ ಸುಮ್ಮನೆ ಮನೆಗೋಸ್ಕರ ಕೇಳ್ರಿ ಮಂಜೂರಾತಿ ಪತ್ರ ನಮ್ಮ ಪಿ ಎ ಕೇಳಿ ಹೇಳ್ತಾರೆ. ಆದೇಶ ಆಗ್ತಿದೆ ಸರ್, ಹೇಳಿದೆ ನಾನೇನೆ. ಸೊಸೈಟಿ ಕೆರೆ ಬೇಡ, ಅವರು ನೇರವಾಗಿ ಭಾಗವಹಿಸ್ಬೇಕು ಅಂತ ನಾನೇ ಮಂತ್ರಿ ಗಲಾಟೆ ಮಾಡಿ ಇದೆಲ್ಲ ಚರ್ಚೆ ಮಾಡ್ತೀನಿ ನೋಡು ಅಂದೆ. ಇಲ್ಲ ನೀವು ಹೇಳ್ತೀವಿ ಎಲ್ಲ ಮಾಡ್ಕೊಡ್ತೀವಿ ಅಂತಿದ್ದಾರೆ. ಏನು ಮಾಡ್ತಾರೆ ಅಂದರೆ, ಮೈಸೂರಲ್ಲೊಬ್ಬ ನಿಮಗೆ ಗೊತ್ತಿರುತ್ತೆ ಫೆಡರೇಷನ್ ನಂಜೇಗೌಡನಂತ ಶ್ರೀಮಂತರ ಯಾರೂ ಇಲ್ಲ. ನಾನು 6 ಸರಿ ಎಲೆಕ್ಷನ್ ನಿಂತಿದ್ದೀನಿ, 3 ML ಆಗಿದ್ದೀನಿ. ಅಚ್ಚುಕಟ್ಟಾಗಿ ಒಂದು ಹಳೆದ ಕಾರು ಹೋಗಿದೆ. ಅದರಿಂದ ಅದಕ್ಕೇನೆ ಅದೆಲ್ಲ ಮಾಡಿಕೊಡಿ. ನೀವು ಡೆಪ್ಟಿ ಡೈರೆಕ್ಟರ್ ಇದ್ದೀರಿ, ಈ ಯೋಜನೆಗೆ ಏನೇನು ಬೇಕಾಗ್ತದೆ ಅದನ್ನು ನಾನು PWD ಇಂಜಿನಿಯರ್ ಹೇಳ್ದಾಗ PWD ಇಂದನೇ ಹೋಗ್ಬೇಕು. ಅವ್ರಿಗೆ ಹೇಳ್ತೀನಿ, ಎಸ್ಟಿಮೇಟ್ ಮಾಡಿ ನಿಮ್ಮ ಇಲಾಖೆ ರಿಕ್ವೈರ್ಮೆಂಟ್ ಏನಿದೆ ಅದನ್ನೊಂದು ಪಟ್ಟಿ ಮಾಡಿಕೊಟ್ರೆ ನಾನು ಅದನ್ನು ಸರ್ಕಾರದಿಂದ ಹಣ ಕೊಡಿಸ್ತೀನಿ. ಕಚೇರಿನೂ ಚೆನ್ನಾಗಿ ಕಟ್ಟೋಣ, ಕಸುಬನ್ನು ಚೆನ್ನಾಗಿ ಮಾಡಲಿ, ಅಭಿವೃದ್ಧಿ ಹೊಂದಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನೀನು ಇನ್ನೂ ಸರಿಯಾಗಿರೋ ತಗೊಬೇಡಿ ಅಂತ ಹೇಳ್ಬಿಡ್ತೀನಿ. ಓಕೆ.